D2C ಇಂಡಿಯಾದಲ್ಲಿ ತುಂಬಾ ಫಾಸ್ಟ್ ಆಗಿ ಗ್ರೋ ಆಗ್ತಿದೆ. ನಮ್ ತರ ಕನ್ಸ್ಯೂಮರ್ಸ್ ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರ್ ಹತ್ರ ಒಂದು ಪ್ರಾಡಕ್ಟ್ ತಗೊಳ್ತಿದ್ದಾರೆ ಅಂದ್ರೆ ಅದು ಡೈರೆಕ್ಟ್ ಟು ಕನ್ಸ್ಯೂಮರ್ ಮಾಡೆಲ್. ಇದರಲ್ಲಿ ಮಿಡಲ್ ಮ್ಯಾನ್ ಯಾರು ಇರಲ್ಲ. ಉದಾಹರಣೆಗೆ ದೊಡ್ಡ ಕಂಪನೀಸ್ ಅಲ್ಲಿ ಮಿನಿಮಲಿಸ್ಟ್, ಹೋಲ್ ಟ್ರೂತ್ ಮತ್ತೆ ಮಾಮಾ ಅರ್ತ್ ಇವರು ಡೈರೆಕ್ಟ್ ಟು ಕನ್ಸ್ಯೂಮರ್ ಮಾಡೆಲ್ ಇಂಡಿಯಾದಲ್ಲಿ ರೀಸೆಂಟ್ ಆಗಿ ತುಂಬಾ ಚೆನ್ನಾಗಿ ಗ್ರೋ ಆಗ್ತಿದೆ. ಇದು ಒಂದು ಒಳ್ಳೆ ವಿಷಯ ಕೂಡ, ಯಾಕಂದ್ರೆ ಸ್ಮಾಲ್ ಕಂಪನೀಸ್ HUL ಕಂಪನೀಸ್ ಜೊತೆ ಕಾಂಪಿಟೇಟ್ ಮಾಡೋಕ್ ಆಗಲ್ಲ. ಯಾಕಂದ್ರೆ ಅವರು ಡೈರೆಕ್ಟ್ ಆಗಿ ಡೀಲರ್ ನೆಟ್ವರ್ಕ್ ನ ಕಂಟ್ರೋಲ್ ಮಾಡ್ತಿರ್ತಾರೆ. ಹೊಸ ಪ್ರಾಡಕ್ಟ್ ಕಂಪನಿಗೆ ಸೆಲ್ಫ್ ಅಲ್ಲಿ ಬರೋಕೆ ಬಿಡಲ್ಲ. ಯಾರಾದ್ರೂ ಟ್ರೈ ಮಾಡಿದ್ರು ಕೂಡ ನೀನ್ ಹೊಸ ಬ್ರಾಂಡ್ ನ ತಗೊಳ್ಳೋ ತರ ಇದ್ರೆ ನಾನ್ ನನ್ ಸ್ಟಾಕ್ ನ ಇನ್ ಮುಂದೆ ನೀನು ಕೊಡಲ್ಲ ಅಂತ ಹೇಳ್ತಾರೆ. ಬಟ್ ಈ ತರ ಕಂಪನೀಸ್ ಏನ್ ಮಾಡ್ತಿದ್ದಾರೆ ಅಂದ್ರೆ ಅವರು ಸ್ಪೆಸಿಫಿಕ್ ನೀಡ್ ನ ಸಾಲ್ವ್ ಮಾಡ್ತಿದ್ದಾರೆ. ಉದಾಹರಣೆಗೆ ಪ್ರತಿ ಸ್ಕಿನ್ ಟೈಪ್ ಗೆ ಸ್ಪೆಸಿಫಿಕ್ ಆಗಿ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. ಅದಾದ್ಮೇಲೆ ಅವರು ಅಮೆಜಾನ್, ಫ್ಲಿಪ್ಕಾರ್ಟ್ ತರ ಪ್ಲಾಟ್ಫಾರ್ಮ್ ಅಲ್ಲಿ ಇಲ್ಲ ಅಂದ್ರೆ ಅವ್ರ ಓನ್ ವೆಬ್ಸೈಟ್ ಅಲ್ಲಿ ಕನ್ಸ್ಯೂಮರ್ ಗೆ ಸೇಲ್ ಮಾಡ್ತಿದ್ದಾರೆ. ಅದಕ್ಕೆ ಇನ್ನೊಂದು ಮಿಡಲ್ ಮೆನ್ ಮಾರ್ಕೆಟ್ ನ ಕಂಟ್ರೋಲ್ ಮಾಡೋದು ಬೇಡ ಅಂತ ಸಿಚುವೇಶನ್ ಬಂದಿದೆ. ಇದೊಂದು ಒಳ್ಳೆ ವಿಷಯ. ಕನ್ಸ್ಯೂಮರ್ಸ್ ಗೆ ಬೇಕಾದಂತ ಪ್ರಾಡಕ್ಟ್ ಸಿಗುತ್ತೆ, ಅದು ಕೂಡ ಕಮ್ಮಿ ಕಾಸ್ಟ್ ಅಲ್ಲಿ ಸಿಗುತ್ತೆ. ಇದ್ರ ಬಗ್ಗೆ ಇನ್ನು ಡೀಟೇಲ್ ವಿಡಿಯೋ ನೋಡ್ಬೇಕಂದ್ರೆ ನಾವು ಆಲ್ರೆಡಿ ವಿಡಿಯೋನ ಪೋಸ್ಟ್ ಮಾಡಿದೀವಿ, ಚೆಕ್ ಮಾಡಿ. ಮತ್ತೆ ಇದ್ರ ಬಗ್ಗೆ ಬೆನಿಫಿಟ್ಸ್ ನೋಡೋಣ. ಡಿಫ್ರೆಂಟ್ ಪ್ರಾಡಕ್ಟ್ಸ್ ಡಿಪಾರ್ಟ್ಮೆಂಟ್ ಸ್ಟೋರ್ ಅಲ್ಲಿ ಹುಡುಕಿದ್ರು ಕೂಡ ಸಿಗಲ್ಲ. ಆ ಪ್ರಾಡಕ್ಟ್ಸ್ ಈಗ ಕಾಮರ್ಸ್ ಅಲ್ಲಿ ಈಸಿಯಾಗಿ ತಗೊಳ್ಬಹುದು. ಫ್ಯಾಷನ್ ಮತ್ತು ಕಾಸ್ಮೆಟಿಕ್ ಸೇಲ್ಸ್ ಈಗ ಪೀಕ್ ಅಲ್ಲಿ ಹೋಗ್ತಿದೆ. ಈಗ ಪ್ರತಿ ಸ್ಕಿನ್ ಟೈಪ್ ಗೆ ಸೂಟ್ ಆಗುವ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅದು ಡೈರೆಕ್ಟ್ ಟು ಕನ್ಸ್ಯೂಮರ್ ಆನ್ಲೈನ್ ಸೈಟ್ ಅಲ್ಲೇ ಪರ್ಚೇಸ್ ಮಾಡ್ಕೋಬಹುದು. ಈಗ ಇವರು ಮೇಜರ್ ಆಗಿ ಎರಡು ವಿಷಯಗಳನ್ನು ಫೇಸ್ ಮಾಡ್ತಿದ್ದಾರೆ. ಮೊದಲನೇದು ಮಾರ್ಕೆಟಿಂಗ್, ಹೇಗೆ ಅವರ ಪ್ರಾಡಕ್ಟ್ಸ್ ನ ಮಾರ್ಕೆಟ್ ಗೆ ತರೋದು. ಎರಡನೇದು ಸಪ್ಲೈ ಚೈನ್ ಅಂಡ್ ಲಾಜಿಸ್ಟಿಕ್. ಮಾರ್ಕೆಟಿಂಗ್ ಬಗ್ಗೆ ನಿಮ್ಗೆ ಏನು ಗೊತ್ತಿಲ್ಲ ಅಂದ್ರೆ ಸಪ್ಲೈ ಚೈನ್ ಬಗ್ಗೆ ನೋಡೋಣ. ನೆಕ್ಸ್ಟ್ ರಿಸರ್ವ್ ಲಾಜಿಸ್ಟಿಕ್ ಬಗ್ಗೆ ನೋಡೋಣ. ಒಂದು ಡೆಲಿವರಿಗೆ ಹೋದ ಗೂಡ್ಸ್ ಅಥವಾ ಪಾರ್ಸಲ್ ಸರಿ ಇಲ್ಲ, ಒಳಗಡೆ ಪ್ರಾಡಕ್ಟ್ ಡ್ಯಾಮೇಜ್ ಆಗಿದೆ ಅಥವಾ ರಾಂಗ್ ಪ್ರಾಡಕ್ಟ್ ರಿಸೀವ್ ಆಗಿದೆ ಅಂತ ಕೆಲವು ಕಾರಣಗಳಿಂದ ಕಸ್ಟಮರ್ ಪ್ರಾಡಕ್ಟ್ ನ ರಿಟರ್ನ್ ಮಾಡ್ತಾರೆ, ರೀಫಂಡ್ ಅಥವಾ ರೀಪ್ಲೇಸ್ಮೆಂಟ್ ಕೇಳ್ತಾರೆ. ಇದು ಬಿಸ್ನೆಸ್ ಗೆ ಒಂದು ದೊಡ್ಡ ಚಾಲೆಂಜ್ ಆಗಿದೆ. ಮತ್ತೆ ಇನ್ಫ್ಲೂಯೆನ್ಸರ್ ಮತ್ತೆ ಕ್ರಿಯೇಟರ್ ಇಂದ ಜಾಸ್ತಿ ಬಿಸ್ನೆಸ್ ಗ್ರೋ ಆಗ್ತಿದೆ. ಈಗ ಆನ್ಲೈನ್ ಶಾಪಿಂಗ್ ಯೂಸೇಜ್ ಕೂಡ ಇನ್ನು ಜಾಸ್ತಿ ಆಗಿದೆ. ನಾವು ಸಲ ಕೆಲವೊಂದ್ಸಲಿ ಮೈಂಡ್ಲೆಸ್ ಆಗಿ ಸ್ಕ್ರೋಲ್ ಮಾಡ್ತಾನೆ ನಮಗ್ ಬೇಡದೇ ಇರೋ ವಸ್ತುಗಳನ್ನೆಲ್ಲ ತಗೊಂಡ್ಬಿಡ್ತೀವಿ. ಈ ಟ್ರಿಕ್ಸ್ ನ ಯೂಸ್ ಮಾಡಿ ಇನ್ಫ್ಲೂಯೆನ್ಸರ್ ಏನ್ ಮಾಡ್ತಿದ್ದಾರೆ ಅಂದ್ರೆ ಒಂದು ಪ್ರಾಡಕ್ಟ್ ಉದಾಹರಣೆಗೆ ಡ್ರೆಸ್ ತಗೊಂಡು ಅದನ್ನ ಈವೆಂಟ್ ಗೆ ಹಾಕಿ ಇಲ್ಲಾಂದ್ರೆ ವಿಡಿಯೋಗೆ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಡೇ ಅದನ್ನ ರಿಟರ್ನ್ ಮಾಡ್ತಿದ್ದಾರೆ. ಇದರಿಂದ ಬ್ರಾಂಡ್ಸ್ ಗೆ ಲಾಜಿಸ್ಟಿಕ್ ಕಾಸ್ಟ್ ತುಂಬಾ ಜಾಸ್ತಿ ಆಗ್ತಿದೆ. ಪ್ರಾಡಕ್ಟ್ ಕೊರಿಯರ್ ಮಾಡಿದಾಗ ಕಸ್ಟಮರ್ ಆ ಪ್ರಾಡಕ್ಟ್ ನ ರಿಸೀವ್ ಮಾಡಿದ್ಮೇಲೆ ಪ್ರಾಡಕ್ಟ್ ಡ್ಯಾಮೇಜ್ ಆಗಿದ್ಯಾ ಅಥವಾ ಬೇರೆ ಬಂದಿದ್ಯಾ ಅಂತ ನೋಡಿ ರಿಟರ್ನ್ ಕೊರಿಯರ್ ಮಾಡೋಕೆ ಟೈಮ್ ಹಿಡಿಯುತ್ತೆ. ಮ್ಯಾನುಫ್ಯಾಕ್ಚರ್ ಅದನ್ನ ರಿಸೀವ್ ಮಾಡಿದ್ಮೇಲೆ ಏನಾಯ್ತು ಅಂತ ವೆರಿಫೈ ಮಾಡೋಕೆ ಟೈಮ್ ಹಿಡಿಯುತ್ತೆ. ಇದಕ್ಕೆಲ್ಲಾ ಸೇರಿ ಒಂದು 2 ರಿಂದ 3 ವಾರ ಆಗ್ಬಹುದು. ಈ ಟೈಮ್ ಅಲ್ಲಿ ಕಸ್ಟಮರ್ ಮತ್ತೆ ಸೇಲರ್ ಕೂಡ ಫ್ರಸ್ಟ್ರೇಟ್ ಆಗಿರ್ತಾರೆ. ನಾರ್ಮಲ್ ಆಗಿ A to B ವೇರ್ ಹೌಸ್ ಇಂದ ಕಸ್ಟಮರ್ಸ್ ಗೆ ಹೋಗೋದು, ಇದ್ರಲ್ಲಿ ಒಂದು ಶಿಪ್ಪಿಂಗ್ ಕಾಸ್ಟ್ ಬರುತ್ತೆ. ಆದ್ರೆ ಈಗ ರಿಟರ್ನ್ ಮಾಡ್ಬೇಕಾದ್ರೆ B to A ಬ್ಯಾಕ್ ಟು ವೇರ್ ಹೌಸ್ ಇದ್ರಲ್ಲಿ ಎರಡು ಸೈಡ್ ಇಂದ ಶಿಪ್ಪಿಂಗ್ ಕಾಸ್ಟ್ ಬರುತ್ತೆ. ಆದ್ರೆ ರಿಟರ್ನ್ ಕಾಸ್ಟ್ ಕಸ್ಟಮರ್ ಬೇರ್ ಮಾಡಲ್ಲ. ಮೋಸ್ಟ್ಲಿ ಶಿಪ್ಪರ್ಸ್ ಅಥವಾ ಬ್ರಾಂಡ್ಸ್ ಇದನ್ನ ಪೇ ಮಾಡಬೇಕು. ಮಿಸ್ ಮ್ಯಾಚ್ ಅಥವಾ ಬೇರೆ ಡ್ಯಾಮೇಜ್ ಪ್ರಾಡಕ್ಟ್ ಬಂದ್ರೆ ಓಕೆ, ಇದಕ್ಕೆ ರಿಟರ್ನ್ ಆಪ್ಷನ್ ಸಿಗುತ್ತೆ. ಆದ್ರೆ ಈ ತರ ಮಿಸ್ಯೂಸ್ ಮಾಡ್ತಾರೆ. ಅದಕ್ಕೋಸ್ಕರನೇ ಬ್ರಾಂಡ್ ಈಗ ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ ಕೊಡೋಕೆ ಶುರು ಮಾಡಿದ್ದಾರೆ. RFID ಟ್ಯಾಗ್ ರಿಮೂವ್ ಮಾಡದೇ ಇರಬೇಕು ಪ್ರಾಡಕ್ಟ್ಸ್ ಅಲ್ಲಿ. ಮತ್ತೆ ರಿಟರ್ನ್ ಮಾಡ್ಬೇಕಾದ್ರೆ ಪ್ರಾಡಕ್ಟ್ ಹೇಗಿತ್ತೋ ಅದೇ ರೀತಿ ಇರಬೇಕು, ಟ್ಯಾಗ್ ರಿಮೂವ್ ಮಾಡಿರಬಾರ್ದು. ಪಿಕಪ್ ಟೈಮ್ ಅಲ್ಲಿ ಸ್ಟ್ರಿಕ್ಟ್ ಆಗಿ ಚೆಕ್ ಮಾಡ್ತಾರೆ. ಉದಾಹರಣೆಗೆ ಮಿಂತ್ರಾ ಸ್ಟ್ರಿಕ್ಟ್ ರಿಟರ್ನ್ ಪಾಲಿಸಿ ಮತ್ತು ಪಿಕಪ್ ಚೆಕಿಂಗ್ ಇಂಪ್ಲಿಮೆಂಟ್ ಮಾಡಿದ್ರಿಂದ ಲಾಜಿಸ್ಟಿಕ್ ಕಾಸ್ಟ್ ತುಂಬಾ ಜಾಸ್ತಿ ಕಡಿಮೆ ಆಯ್ತು. ಮೋಸ್ಟ್ಲಿ ಈಗ ರಿಟರ್ನ್ ನ ಹೇಗೆ ಅವಾಯ್ಡ್ ಮಾಡಬಹುದು ಅಂತ ನೋಡೋಣ. ನಿಮ್ಗೆ ರಿಟರ್ನ್ ರಿಕ್ವೆಸ್ಟ್ ಬಂದ್ರೂ ಕೂಡ ನೀವು ಡೈರೆಕ್ಟ್ ಆಗಿ ಕಸ್ಟಮರ್ಸ್ ಜೊತೆ ಡಿಸ್ಕಸ್ ಮಾಡಿ ಆ ಇಶ್ಯೂಸ್ ನ ಸಾಲ್ವ್ ಅಥವಾ ಕ್ಲೋಸ್ ಮಾಡಬಹುದು. ಹೈ ವ್ಯಾಲ್ಯೂ ಪ್ರಾಡಕ್ಟ್ಸ್ ಗೆ ನಾನ್ ರಿಟರ್ನಬಲ್ ಅಂತ ಮೆನ್ಷನ್ ಮಾಡಿ ಮತ್ತೆ ಸ್ಮಾಲ್ ಡಿಸ್ಕೌಂಟ್ಸ್ 10% ಕೊಟ್ರೆ ಆ ಕೇಸಲ್ಲಿ ನಿಮ್ಗೆ ತುಂಬಾ ಸೇವ್ ಆಗುತ್ತೆ. ಈಗ ಇನ್ವೆಂಟರಿ ಕೂಡ ಬಿಸ್ನೆಸ್ ಗೆ ತುಂಬಾ ಮುಖ್ಯವಾದ ಚಾಲೆಂಜ್ ಆಗೋಗಿದೆ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಇನ್ವೆಂಟರಿ ಇಲ್ಲ ಅಂದ್ರೆ ಒಂದು ಬಿಸ್ನೆಸ್ ನ ಎಕ್ಸ್ಪ್ಯಾಂಡ್ ಮಾಡೋದು ಕೂಡ ಸಾಧ್ಯನೇ ಇಲ್ಲ. ಈಗ ಈರೋಡ್ ಅಲ್ಲಿ ಒಂದು ಬೆಡ್ಶೀಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಈರೋಡ್ ಒಳಗಡೆನೆ ಸೇಲ್ ಮಾಡ್ತಾ ಒಂದು ಕಂಪನಿ ಇದೆ ಅಂತ ತಿಳ್ಕೊಳ್ಳೋಣ. ಅದು ಚೆನ್ನೈ, ಬ್ಯಾಂಗ್ಳೂರ್ಗೆ ಡೆಲಿವರಿ ಮಾಡ್ಬೇಕಂದ್ರೆ ಸುಮಾರು 2 ರಿಂದ 3 ದಿನ ಆಗುತ್ತೆ. ಅದೇ ಈ ಪ್ರಾಡಕ್ಟ್ಸ್ ನಾರ್ತ್ ಗೆ ಹೋಗ್ಬೇಕು ಅಂದ್ರೆ ತುಂಬಾ ಹೆಚ್ಚು ದಿನ ಆಗುತ್ತೆ. ಈಗ ಆರ್ಡರ್ ಮಾಡಿದವರು ಫ್ರಸ್ಟ್ರೇಟ್ ಆಗಿ ಆರ್ಡರ್ ನ ಕ್ಯಾನ್ಸಲ್ ಮಾಡ್ತಾರೆ, ಇಲ್ಲಾಂದ್ರೆ ಇನ್ ಮುಂದೆ ಆರ್ಡರ್ ಮಾಡೋದಿಲ್ಲ. ಒಂದು ವೇಳೆ ಮೈಕ್ರೋ ವೇರ್ ಹೌಸ್ ಪ್ರತಿ ಲೊಕೇಶನ್ ಗೆ ಪಕ್ಕದಲ್ಲಿ ಇದ್ರೆ ಈ ಡೆಲಿವರಿ ಡಿಲೇಸ್ ತುಂಬಾ ಕಡಿಮೆ ಆಗುತ್ತೆ. ಮತ್ತೆ ಇಂಡಿಯಾದಲ್ಲಿ ಫುಲ್ ಆಗಿ ಮೈಕ್ರೋ ವೇರ್ ಹೌಸ್ ಮಾಡಕ್ಕೆ ಸಾಧ್ಯ ಇಲ್ಲ. ಮತ್ತೆ ನಮಗ್ ಗೊತ್ತು ಎಲ್ಲಿ ನಮ್ ಪ್ರಾಡಕ್ಟ್ಸ್ ಗೆ ಡಿಮ್ಯಾಂಡ್ ಇದೆ ಮತ್ತೆ ಎಲ್ಲಿಂದ ಹೆಚ್ಚು ಆರ್ಡರ್ಸ್ ಬರ್ತಿದೆ ಅಂತ. ಅಲ್ಲಿ ಕ್ವಿಕ್ ಆಗಿ ಡೆಲಿವರಿಗೆ ಮೈಕ್ರೋ ವೇರ್ ಹೌಸ್ ಅಲ್ಲಿ ಸ್ಟಾಕ್ ನ ಸ್ಟೋರ್ ಮಾಡಬಹುದು. ಈಗ ನೀವು ಇನ್ಸ್ಟಾಮಾರ್ಟ್, ಬ್ಲಿಂಕಿಟ್ ಮತ್ತೆ ಜೆಪ್ಟೋದಲ್ಲಿ ಆರ್ಡರ್ ಮಾಡ್ತೀರಾ ಅಂದ್ರೆ ಅದು 10 ನಿಮಿಷದಲ್ಲಿ ಡೆಲಿವರಿ ಮಾಡ್ತಾರೆ. ಆ 10 ನಿಮಿಷದಲ್ಲಿ ಗ್ರಾಸರಿ ಸ್ಟೋರ್ಸ್ ಗೆ ಹೋಗಿ ಅಲ್ಲಿಂದ ತಗೊಂಡ್ ಬರ್ತಾರೆ ಅಂತ ನೀವ್ ಅನ್ಕೊಂಡಿದ್ದೀರಾ. ಆದ್ರೆ ಆತರ ಅಲ್ಲ. ಈಗ ಇಲ್ಲಿ ಪ್ರತಿ ಝೋನ್ ಗೆ ಅವರು ಮೈಕ್ರೋ ವೇರ್ ಹೌಸ್ ಇಟ್ಟಿದ್ದಾರೆ. ಅಲ್ಲಿರುವ ಸ್ಟಾಕ್ಸ್ ಅಲ್ಲಿ ನಿಮ್ಗೆ ಡೆಲಿವರಿ
ಡೆಲಿವರಿ ಮಾಡ್ತಾರೆ. ಸೊ ಇನ್ವೆಂಟರಿ ತುಂಬಾ ಮುಖ್ಯ. ಆದ್ರೆ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಈ ತರ ಪ್ರಾಬ್ಲಮ್ ನ ಹೇಗೆ ಸಾಲ್ವ್ ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ನಿಜವಾಗ್ಲೂ ಮಾಡಬಹುದು. ಆಲ್ರೆಡಿ ಕೆಲವರು ಮಾಡಿದ್ದಾರೆ. ಇದಕ್ಕೂ ಒಂದು ಒಳ್ಳೆ ಎಕ್ಸಾಂಪಲ್ ಅಂದ್ರೆ ದ ಹೋಲ್ ಟ್ರೂತ್. ಅವ್ರಿಗೆ ಮಂತ್ಲಿ 10 lakhs ರಿಟರ್ನ್ ಹ್ಯಾಂಡಲ್ ಮಾಡೋಕ್ಕೂ ಕೂಡ ಕಷ್ಟ ಆಗ್ತಿತ್ತು. ಯಾಕಂದ್ರೆ ಅವರು ಒಂದೇ ಲೊಕೇಶನ್ ಇಂದ ಪ್ರಾಡಕ್ಟ್ ನ ಶಿಪ್ ಮಾಡ್ತಾ ಇದ್ರು. ಮೋಸ್ಟ್ಲಿ ಅವರು ಅಮೆಝಾನ್ ನ FBB ಮೂಲಕ 2 days ಫ್ರೀ ಶಿಪ್ಪಿಂಗ್ ಕೊಡ್ತಾ ಇದ್ರು. ಆದ್ರೆ ಅದು ಕಸ್ಟಮರ್ ಗೆ ರೀಚ್ ಆಗೋಕೆ 2 days ಅಲ್ಲಿ ಆಗಕ್ಕೆ ಸಾಧ್ಯನೇ ಇರ್ಲಿಲ್ಲ. ಸೊ ಎಲ್ಲಾ ರೀಸನ್ ಕವರ್ ಮಾಡೋಕ್ಕೂ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರನೇ ಕಸ್ಟಮರ್ ಶಿಪ್ಪಿಂಗ್ ಚಾರ್ಜಸ್ ನ ಕೊಡ್ಬೇಕು, ಇಲ್ಲ ಅಂದ್ರೆ ವೇಟ್ ಮಾಡ್ಬೇಕು. ಅದಕ್ಕೋಸ್ಕರನೇ ಅವರು ಫುಲ್ಫಿಲ್ಮೆಂಟ್ ಸೆಂಟರ್ಸ್ ನ ಇಂಡಿಯಾದಲ್ಲಿ ಹಲವಾರು ಲೊಕೇಶನ್ಸ್ ಅಲ್ಲಿ ಓಪನ್ ಮಾಡಿದ್ರು. ಲಾಜಿಸ್ಟಿಕ್ ಟೀಮ್ ನ ಒಂದೇ ಸೆಂಟ್ರಲೈಸ್ ಸಿಸ್ಟಮ್ಸ್ ಅಲ್ಲಿ ಸೆಟ್ ಮಾಡಿದ್ರು. ಅವರೇ ಸ್ಟಾಕ್ಸ್ ನ ಅವರವರ ರೀಸನ್ ಪ್ರಕಾರ ಮ್ಯಾನೇಜ್ ಮಾಡಿದ್ರು. ಈಗ ಅದದೇ ಲೊಕೇಶನ್ಸ್ ಇಂದ ಅಮೆಝಾನ್ ಮೂಲಕ 2 days ಅಲ್ಲಿ ಶಿಪ್ಪಿಂಗ್ ಮಾಡೋಕೆ ಶುರು ಮಾಡಿದ್ರು. ರಿಸಲ್ಟ್ ತಿಂಗಳು ರೆವೆನ್ಯೂ ಡಬಲ್ ಆಯ್ತು. 24 hours ಪ್ರಾಡಕ್ಟ್ ಅವೈಲೇಬಿಲಿಟಿ ನ ಮೇಂಟೈನ್ ಮಾಡಿದ್ರು ಮತ್ತು ಇದರಿಂದ ಕಸ್ಟಮರ್ ಇನ್ನು ಜಾಸ್ತಿ ಬಂದ್ರು. ಇದು ಮಾತ್ರ ಅಲ್ಲ, ದ ಹೋಲ್ ಟ್ರೂತ್ ಕಂಪನಿಯಲ್ಲಿ ನೋಡಿದ್ರೆ ಅವ್ರ ಹತ್ರ ಇರೋ ಸ್ಟಾಕ್ಸ್, ಹೋಗದೆ ಇರೋ ಸ್ಟಾಕ್ಸ್ ಕಸ್ಟಮರ್ ಆರ್ಡರ್ ಮಾಡಿರೋ ಪ್ರಾಡಕ್ಟ್ ಜೊತೆ ಸೇರಿಸಿ ಕಸ್ಟಮರ್ ಗೆ ಗೊತ್ತಿಲ್ಲದೆ ಅವ್ರ ಪ್ರಾಡಕ್ಟ್ ಜೊತೆ ಫ್ರೀ ಗಿಫ್ಟ್ ತರ ಹಾಕಿ ಕೊಡ್ತಿದ್ರು. ಇದರಿಂದ ಕಸ್ಟಮರ್ ಜೊತೆ ಅವರ ಒಂದು ಒಳ್ಳೆ ರಿಲೇಶನ್ಶಿಪ್ ಬಿಲ್ಡ್ ಮಾಡಿದ್ರು. ಮತ್ತೆ ಇದೊಂದು ಅಡಿಷನಲ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಆಗಿ ಕೆಲಸ ಮಾಡ್ತು. ತುಂಬಾ SMEs ಪಾರ್ಟ್ ಲೋಡ್ ಶಿಪ್ಮೆಂಟ್ ಮೇಲೆ ಡಿಪೆಂಡ್ ಆಗ್ತಿದ್ರು. ಅದಕ್ಕೆ ಇದರಿಂದ ಇಶ್ಯೂಸ್ ಬಂದಿದೆ. ಒಂದು ಲಾರಿ ಲೋಡ್ ತಗೊಂಡ್ರೆ ಸ್ವಲ್ಪ ಸ್ಪೇಸ್ ಇದೆ ಅಂತ ಅಂದ್ರೆ ನಂದು ಗೂಡ್ಸ್ 3 ಬಾಕ್ಸ್ ಇದೆ, ಅದೇ ರೂಟ್ ಅಲ್ಲಿ ಹೋಗ್ತಿದ್ದೀರಾ, ಡೆಲಿವರಿ ಮಾಡ್ತೀರಾ ಅಂತ ಕೊಡ್ತಾ ಇದ್ರು. ಆದ್ರೆ ಅದರಿಂದ ಬರೋ ಪ್ರಾಬ್ಲಮ್ಸ್ ನ ಅವರು ಆಲೋಚನೆ ಮಾಡ್ತಾನೆ ಇರ್ಲಿಲ್ಲ. ಪಾರ್ಟ್ ಲೋಡ್ ಅಲ್ಲಿ ಲಾರಿದು ಗೂಡ್ಸ್ ಒಂದು ಡಾಕ್ಯುಮೆಂಟ್ ಸರಿ ಇಲ್ಲ ಅಂತ ಅಂದ್ರೂ ಕೂಡ ಹೋಲ್ ಲಾರಿನೇ ಸೀಸ್ ಆಗ್ಬೋದು, ಇಲ್ಲ ಅಂದ್ರೆ ಡ್ಯಾಮೇಜ್ ಆಗ್ಬೋದು, ಇಲ್ಲ ಅಂದ್ರೆ ಪಾರ್ಸಲ್ ಮಾಡಿರೋರು ತಪ್ಪಾಗಿ ಮಾಡಿದ್ರು ಕೂಡ ಅದು ನಿಮ್ಮ ಬಿಸ್ನೆಸ್ ಮೇಲೆನೆ ಬ್ಲಾಕ್ ಮಾರ್ಕ್ ಆಗುತ್ತೆ. ಫುಲ್ ಟ್ರಕ್ ಲೋಡ್ ಡೆಲಿವರಿ ರಿಸ್ಕಿ ಇದ್ರೂ ಕೂಡ ನೀವು ಸ್ವಲ್ಪ ವೆರಿಫೈ ಪಾರ್ಟ್ನರ್ಸ್ ಜೊತೆ ಕೆಲಸ ಮಾಡಿದ್ರೆ ಸೇಫರ್ ಆಗುತ್ತೆ. ಲೈಕ್ ಡೆಲಿವರಿ, ಶಿಪ್ ರಾಕೆಟ್ ತರ ಟ್ರಸ್ಟೆಡ್ ಕಂಪನೀಸ್. ಮತ್ತೆ ತುಂಬಾ ಮುಖ್ಯವಾದ ವಿಷಯ ಅಂದ್ರೆ ನೀವು ಯಾವ ಟೈಪ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಮಾಡಿದ್ರು, ಪಾರ್ಟ್ ಲೋಡ್, ಫುಲ್ ಲೋಡ್, ಮತ್ತೆ ನೀವು ಯಾರನ್ನ ನಂಬಿ ಮಾಡ್ತಿರೋ ಅದು ಮುಖ್ಯ. ಮತ್ತೆ ನೀವು ಯಾರನ್ನ ನಂಬಿ ಕೊಡ್ತಿರೋ ಅವ್ರು ತಪ್ಪು ಮಾಡಿದ್ರು ಕೂಡ ಅದು ನಿಮ್ಮ ಹೆಸರೇ ಕೆಡುತ್ತೆ. ಮತ್ತೆ ನೀವು ಒಬ್ಬೊಬ್ರ ಹತ್ರ ಹೋಗಿ ಚೆಕ್ ಮಾಡೋಕ್ ಆಗಲ್ಲ. ಯಾಕಂದ್ರೆ ಇದು ಎಂಡ್ ಕಸ್ಟಮರ್ ಜೊತೆ ನೀವು ಡೈರೆಕ್ಟ್ ಆಗಿ ಡೀಲ್ ಮಾಡಿರ್ತೀರಾ. ಈಗ HUL ತರ ದೊಡ್ಡ ಕಂಪನೀಸ್ ಏನ್ ಮಾಡ್ತಿದ್ದಾರೆ ಅಂದ್ರೆ ವೇರ್ ಹೌಸ್ ಟು ವೇರ್ ಹೌಸ್ ಸಿಸ್ಟಮ್ ನಲ್ಲಿ ಆಪರೇಟ್ ಮಾಡ್ತಿದ್ದಾರೆ. ವೇರ್ ಹೌಸ್ ಇಟ್ ಸೆಲ್ಫ್ ಬಫರ್ ಆಗ್ತಿರೋದ್ರಿಂದ ಫೈನಲ್ ಡೆಲಿವರಿಯಲ್ಲಿ ಪ್ರಾಬ್ಲಮ್ ಆದ್ರೂ ಕೂಡ ಅವರು ಎಂಡ್ ಕಸ್ಟಮರ್ ಗೆ ಪ್ರಾಬ್ಲಮ್ ಆಗಲ್ಲ. ಆದ್ರೆ ನೀವು MSME ಆಗಿರೋದ್ರಿಂದ ನೀವು ಡೈರೆಕ್ಟ್ ಆಗಿ ಎಂಡ್ ಕಸ್ಟಮರ್ ಜೊತೆ ಡೀಲ್ ಮಾಡ್ತಿರೋದ್ರಿಂದ ನಿಮ್ಮ ಸಪ್ಲೈ ಚೈನ್ ಪಾರ್ಟ್ನರ್, ಟ್ರಕ್ಕಿಂಗ್ ಪಾರ್ಟ್ನರ್, ಪಾರ್ಸಲ್ ಪಾರ್ಟ್ನರ್ ಯಾರಾದ್ರೂ ಕರೆಕ್ಟ್ ಆಗಿ ಇಲ್ಲ ಅಂದ್ರೆ ಅದು ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಕಡಿಮೆ ಲೋಡ್ ಇತ್ತು ಅಂತ ಅಂದ್ರೆ ಪಾರ್ಟ್ ಲೋಡ್ ಮಾಡ್ತೀರಾ, ಇದೇ ಜಾಸ್ತಿ ಲೋಡ್ ಇತ್ತು ಅಂದ್ರೆ ಫುಲ್ ಟ್ರಕ್ ಲೋಡ್ ಮಾಡ್ತೀರಾ. ಈ ಎರಡೂ ಕೇಸಸ್ ಅಲ್ಲಿ ಡೆಲಿವರಿ ಡಿಲೇ ಆದ್ರೆ ಮತ್ತೆ ಡ್ಯಾಮೇಜ್ ಆದ್ರೆ ನಿಮ್ ಬ್ರ್ಯಾಂಡ್ ಹೆಸರಿಗೆ ಎಫೆಕ್ಟ್ ಆಗುತ್ತೆ. ಅದಕ್ಕೆ ರಿಲಯಬಲ್ ಸೋರ್ಸ್ ಮೇಲೆ ಡಿಪೆಂಡ್ ಮಾಡಬೇಕು. ಈಗ ಪಾರ್ಸಲ್ ಗೆ ಬಂದ್ರೆ ವೆರಿಫೈ ಲಾಜಿಸ್ಟಿಕ್ ಪಾರ್ಟ್ನರ್ಸ್ ತರ ಟ್ರಸ್ಟೆಡ್ ನೆಟ್ವರ್ಕ್ ಅಲ್ಲೇನೆ ಮಾಡಬೇಕು. ಸೊ ಇದರಿಂದ ನಿಮ್ಮ ಸಸ್ಟೈನಬಲ್ ಗ್ರೋತ್ ಗೆ ತುಂಬಾ ಮುಖ್ಯವಾಗುತ್ತೆ. ಈಗ ಪಾರ್ಟ್ ಲೋಡ್ ಡೆಲಿವರಿಗೆ ಶಾಡೋ ಫ್ಯಾಕ್ಸ್, ಅಮೆಝಾನ್ ತರ ಕಂಪನೀಸ್ ಎಂಡ್ ಟು ಎಂಡ್ ಅಲ್ಲಿ ಹ್ಯಾಂಡಲ್ ಮಾಡ್ತಾರೆ. ಸೊ ಇದರಿಂದ ನಿಮ್ಮ ಸ್ಮಾಲ್ ಟ್ರಕ್ ಬಿಸ್ನೆಸ್ ಇದೆ, ಇದು ನಿಮ್ಗೆ ಒಂದು ಬೆಸ್ಟ್ ಆಪ್ಷನ್ ಆಗುತ್ತೆ. ಕೊನೆಗೆ ನೀವು ಎಕ್ಸ್ಪ್ಯಾಂಡ್ ಆಗೋಕೆ ಶುರು ಮಾಡಿದಾಗ ನಿಮ್ಮ ಕಾಸ್ಟ್ ಆಪ್ಟಿಮೈಸ್ ಮಾಡ್ಕೊಂಡು ನಿಮ್ಮ ಓನ್ ವೇರ್ ಹೌಸ್ ಸೆಟ್ ಮಾಡ್ಕೋಬಹುದು. ಫುಲ್ ಟ್ರಕ್ ಲೋಡ್ ಬೇಕು ಅಂದ್ರೆ ನೀವು FRI ತರ ರಿಲಯಬಲ್ ಸೋರ್ಸ್ ಮೇಲೆ ಡಿಪೆಂಡ್ ಮಾಡ್ಕೋಬಹುದು. ಉದಾಹರಣೆಗೆ ಯುಗೋ ಅಂದ್ರೆ ಇದೊಂದು ಪ್ಲಾಂಟ್ ಬೇಸ್ಡ್ ಕಂಪನೀಸ್ ಇದೆ. ಇವರು FRI ಮೇಲೆ ಫುಲ್ ಟ್ರಕ್ ಲೋಡ್ ಬುಕ್ಕಿಂಗ್ ಮಾಡಿದ್ರು ತುಂಬಾ ವರ್ಷಗಳ ಹಿಂದೆ. ಇವರು ತುಂಬಾ ಪ್ಲಾಂಟ್ಸ್ ನ ಸಪ್ಲೈ ಮಾಡ್ತಾರೆ, ಕನ್ಸ್ಟ್ರಕ್ಷನ್ ಸೈಟ್ಸ್ ಗೆ, ಸ್ಕೂಲ್ಸ್ ಗೆ, ಮತ್ತೆ ಬಲ್ಕ್ ಆರ್ಡರ್ ಕೂಡ ಹ್ಯಾಂಡಲ್ ಮಾಡ್ತಾರೆ. ಆ ಟೈಮ್ ಅಲ್ಲಿ ಅವರು FRI ನ ಚೂಸ್ ಮಾಡಿದ್ರು ರಿಲಯಬಲ್ ಸರ್ವಿಸ್ ಮತ್ತೆ ಟೈಮ್ಲಿ ಡೆಲಿವರಿಗೆ. ಈಗ ಯುಗೋಗೆ ಕರೆಕ್ಟ್ ಟೈಮ್ ಗೆ ಸರಿಯಾದ ಪ್ರೈಸ್ ಗೆ ಟ್ರಕ್ ಸಿಗ್ತಾ ಇದೆ. ಆದ್ರೆ ಈಗ ಇಲ್ಲಿ ಅದೇ ಸಿಗ್ತಿಲ್ಲ ಅಂತ ತುಂಬಾ ಜನ ಕಷ್ಟ ಪಡ್ತಿದ್ದಾರೆ. ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಟ್ರಸ್ಟಬಲ್ ಕಂಪನೀಸ್ ಜೊತೆ ಕಾಂಟ್ಯಾಕ್ಟ್ ಮಾಡೋದು ತುಂಬಾ ಮುಖ್ಯ, ಎಸ್ಪೆಷಲಿ ರೆಗ್ಯುಲರ್ ಟ್ರಕ್ ಗೆ ನೀಡ್ ಇರುವಾಗ. ಸೊ ಇನ್ವೆಂಟ್ರಿ, ಲಾಸ್ಟ್ ಮೈಲ್ ಡೆಲಿವರಿ ಮತ್ತೆ ರಿಸರ್ವ್ ಲಾಜಿಸ್ಟಿಕ್ ಇದೆಲ್ಲ ವಿಷಯಗಳನ್ನು ಕೇರ್ಫುಲ್ ಆಗಿ ಮ್ಯಾನೇಜ್ ಮಾಡಬೇಕು ಅಂತ ಅಂದ್ರೆ ಒಂದು SMEs ರನ್ ಆಗಿರ್ಬೇಕು. ಸೊ ನೀವ್ ಎಷ್ಟು ಸ್ಮಾರ್ಟ್ ಆಗಿ ಇದನ್ನ ಮ್ಯಾನೇಜ್ ಮಾಡ್ತಿರೋ ಸೊ ರಿಸಲ್ಟ್ ಇದಕ್ಕೆ ಅಟ್ಯಾಚ್ ಆಗಿರುತ್ತೆ. ದ ಹೋಲ್ ಟ್ರೂತ್ ತರ ಫುಲ್ಫಿಲ್ಮೆಂಟ್ ಸೆಂಟರ್ಸ್ ನ ಹೆಚ್ಚಿಸಿ ಡೆಲಿವರಿನ ಸ್ಪೀಡ್ ಮಾಡಬಹುದು. ಯುಗೋ ಹೇಗೆ FRI ತರ ಟ್ರಸ್ಟಬಲ್ ಟ್ರಾನ್ಸ್ಪೋರ್ಟೇಷನ್ ಜೊತೆ ಪಾರ್ಟ್ನರ್ಶಿಪ್ ಮಾಡಿ ಲಾಜಿಸ್ಟಿಕ್ ಕಾಸ್ಟ್ ನ ರಿಡ್ಯೂಸ್ ಮಾಡಿದ್ರು, ಅದೇ ತರ ನೀವು ಕೂಡ ಮಾಡಬಹುದು. ಏನ್ ಮಾಡೋದಿದ್ರು ಪ್ಲಾನ್ ಮಾಡಿ ಮತ್ತೆ ನೀವು SMEs ಆಗಿರೋದ್ರಿಂದ ನೀವು ಫೇಸ್ ಮಾಡಿರೋ ಪ್ರಾಬ್ಲಮ್ಸ್ ಮತ್ತೆ ನಿಮ್ಗೆ ಬೇರೆ ಏನಾದ್ರೂ ಟಿಪ್ಸ್ ಗೊತ್ತಿರ ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಿ. ಧನ್ಯವಾದಗಳು.